ದೇವರ ನಾಡಿಗೆ ಮತ್ತೆ ಮತ್ತೆ ಜಲಕಂಟಕ ಎದೆ ಜಲ್ಲೆನಿಸುವಂತಿದೆ ಈ ಒಂದು ಭೀಕರ ದೃಶ್ಯ. ಈಗಾಗಲೇ ಕೇರಳದಲ್ಲಿ ಈ ಹಿಂದೆನೂ ಆದಂತ ಒಂದು ಘಟನೆಯನ್ನ ನಾವು ನೆನಪಿಸ್ಕೊಳ್ಬಹುದು. ಅದೇ ರೀತಿಯಾಗಿ ಈಗ ಮತ್ತೆ ಅಲ್ಲಿ ಜಲಕಂಟಕ ಶುರುವಾಗಿರುವಂತದ್ದು. ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಎದೆ ಜಲ್ಲುತ್ತೆ. ಸಿಸಿಟಿವಿಯಲ್ಲಿ ಭೂಕುಸಿತದ ಭೀಕರ ದೃಶ್ಯ ಸೆರೆಯಾಗಿರುವಂತದ್ದು. ಇದು ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಇದೀಗ ಲಭ್ಯ ಆಗಿದೆ. ದೇವರ ನಾಡಿಗೆ ಮತ್ತೆ ಮತ್ತೆ ಜಲಕಂಟಕ. ಕೇರಳಂನಲ್ಲಿ ಆಗ್ತಾ ಇದ್ದಂತಹ ಘಟನೆಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಎದೆ ಜಲ್ಲೆನಿಸುವಂತಹ ಭೀಕರ ದೃಶ್ಯಗಳಿವು. ಭೂ ಕುಸಿತ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಅಂದ್ರೆ ಸಿಸಿಟಿವಿಯಲ್ಲಿ ಭೂ ಕುಸಿತದ ಭೀಕರ ದೃಶ್ಯ ಸೆರೆಯಾಗಿದೆ. ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿರುವಂತದ್ದು. ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ ಜನ. ವಯನಾಡು ಭೂ ಕುಸಿತದ ರಣಭೀಕರ ದೃಶ್ಯ. ಅಲೆಯಂತೆ ಉಕ್ಕಿ ಬಂತು ಅಪಾರ ಪ್ರಮಾಣದ ಕೆಸರು. ನೋಡಿದ್ರೆ ಎದೆ ಜಲ್ಲನ್ನುತ್ತೆ. ಕಾರ್ ಜೀಪ್ ಸಮೇತ ಕೊಚ್ಚಿ ಹೋದ ಜನರು. ಮಣ್ಣು ಕೊಚ್ಚಿ ಬಂದ ಭಯಾನಕ ದೃಶ್ಯ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಬೆಳಗ್ಗೆ 11:15 ಕುಸಿದಂತ ಭೂಮಿ. ದೇವರ ನಾಡಿಗೆ ಮತ್ತೆ ಮತ್ತೆ ಜಲಕಂಟಕ. ಕೇರಳಂನಲ್ಲಿ ಕಳೆದ ಬಾರಿ ಕೂಡ ಗಮನಿಸಿದ್ವಿ ನಾವು. ಕೇರಳದಲ್ಲಿ ಯಾವ ರೀತಿಯಾಗಿ ಭೀಕರತೆ ಉದ್ಭವ ಆಗಿತ್ತು, ಜನ ಎಷ್ಟರ ಮಟ್ಟಿಗೆ ತತ್ತರಿಸಿ ಹೋಗಿದ್ರು, ಈ ಭೂ ಕುಸಿತದಿಂದ ಏನೆಲ್ಲ ತೊಂದರೆ ಆಗಿತ್ತು, ನಿಜಕ್ಕೂ ಈಗಲೂ ಕೂಡ ಮರೆಯೋದಿಲ್ಲ ಆ ದೃಶ್ಯಗಳನ್ನ. ಬಟ್ ಇದೀಗ ಮತ್ತೆ ಈ ಒಂದು ದೃಶ್ಯವನ್ನ ಗಮನಿಸಿದ್ರೆ ನೋಡಿದ್ರೆ ನಿಜಕ್ಕೂ ಕೂಡ ಎದೆ ಜಲ್ಲುತ್ತೆ ಒಂದು ಕ್ಷಣ. ಈ ರೀತಿಯಾಗೂ ಕೂಡ ಆಗುತ್ತೇನಪ್ಪಾ ಅಂತ. ಯಾಕಂದ್ರೆ ಇಂಥ ದೃಶ್ಯಗಳನ್ನೆಲ್ಲ ನಾವು ಕೇಳಿದ್ವಿ, ಈ ರೀತಿನೂ ಆಗಬಹುದು ಅಂತ ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿರ್ತೀವಿ. ಬಟ್ ಇದು ನೈಜ ಘಟನೆ, ನಿಜವಾಗ್ಲೂ ಆದಂತಹ ದೃಶ್ಯ ಇದು. ಇದ್ದಕ್ಕಿದ್ದಂತೆ ಕೆಸರು ಯಾವ ರೀತಿಯಾಗಿ ಬರ್ತಾ ಇದೆ, ಬಂದಲ್ಲಿ ಹೊಡೆಯುತ್ತೆ ಅಂತ ಅಂದ್ರೆ ಈ ಸಮುದ್ರದಲ್ಲಿ ಅಲೆಗಳು ಬಂದು ಹೊಡೆಯುತ್ತೆ ಅಲ್ಲ, ಆ ರೀತಿಯಾಗಿ ಕಾಣಿಸುತ್ತೆ ಇದು. ಭೂ ಕುಸಿತ ಎಷ್ಟರ ಮಟ್ಟಿಗೆ ಅಲ್ಲಿ ಭೀಕರತೆನ ಪಡೆದುಕೊಂಡಿದೆ ನೋಡಿ. ಅಲ್ಲಿ ಜನ ಓಡಾಟವನ್ನು ನಡೆಸಿದ್ರು, ಜನ ಇದ್ರು, ಒಂದಿಷ್ಟು ಜನ ಅದರಲ್ಲಿ ಸಿಕ್ಕಾಕೊಂಡಿದ್ರು. ಬಟ್ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ಲ. ಬಟ್ ಭೂಮಿಯಲ್ಲಿ ಸಿಕ್ಕಾಕೊಂಡಿದ್ರು ಅಂತ ತಿಳಿದು ಬಂದಿರುವಂಥದ್ದು. ವಯನಾಡು, ಕೇರಳಂನ ವಯನಾಡಿನಲ್ಲಿ ಆದಂಥ ಘಟನೆ, ಅದು ಗಮನಿಸ್ತಾ ಇದ್ದೀವಿ ನಾವು. ನಿಜಕ್ಕೂ ಇದಾಗುತ್ತೇನ್ರಿ, ಈ ರೀತಿಯಾಗೂ ಕೂಡ ಆಗುತ್ತಾ ಅಂತ ಜನ ಅದನ್ನ ದಿಗ್ಭ್ರಮೆಯಿಂದ ನೋಡಬೇಕು. ಆ ರೀತಿಯಾಗಿದೆ ದೃಶ್ಯ. ಇದು ಯಾವುದೋ AI ವಿಡಿಯೋ ಏನೋ ಅನ್ಕೊಳ್ಳೋ ಆಗಿಲ್ಲ, ಇದು ನಿಜವಾದಂಥ ವಿಡಿಯೋ. ನಿಜವಾಗಿಯೂ ಆದಂಥ ಒಂದು ಇವತ್ತು ಬೆಳಿಗ್ಗೆ ಒಂದು 11:15 ಸುಮಾರಿಗೆ ಆದಂತಹ ದೃಶ್ಯ ನೋಡಿದಿ. ಕೆಸರು ಯಾವ ರೀತಿಯಾಗಿ ಒಂದು ಸಮುದ್ರದ ಅಲೆಗಳು ಬರ್ತಾವಲ್ಲ ಆ ರೀತಿಯಾಗಿ ಬಂದು ಅಲ್ಲಿ ಅಪ್ಪಳಿಸಿದೆ, ಅಲ್ಲಿ ಹೊಡೆದಿದೆ. ಅಲ್ಲಿ ಜೀಪ್ಗಳಿತ್ತು, ಕಾರ್ಗಳಿತ್ತು ಅಂತ ನೋಡಿ. ದೈತ್ಯಾಕಾರದ ಒಂದು ಗಾಡಿ, ಲಾರಿ, ಹೆವಿ ವೆಹಿಕಲ್ಸೇ ಆ ರೀತಿಯಾಗಿ ಬರ್ತಾ ಇದೆ ಅಂತ ಅಂದರೆ ಒಂದು ಏನು ಆಟಿಕೆ ಸಾಮಾನು, ಚಿಕ್ಕ ಮಕ್ಕಳ ಆಟಕ್ಕೆ ತೆಗೆದುಕೊಳ್ತಾರಲ್ಲ ಪ್ಲಾಸ್ಟಿಕ್ ಗಾಡಿಗಳು, ಆ ರೀತಿಯಾಗಿ ಅದು ಬಂದು ಬಡಿತಾ ಇದೆ, ಆ ರೀತಿಯಾಗಿ ಕಾಣಿಸ್ತಾ ಇದೆ. ಇಂಥ ಭೀಕರತೆಯ ದೃಶ್ಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಈ ದೃಶ್ಯ. ಬಟ್ ಕೇರಳದಲ್ಲಿ ನೋಡಿ, ಈ ಭೂ ಕುಸಿತದ ವಿಚಾರಕ್ಕೆ ಮಾತನಾಡೋದಾದ್ರೆ ಪ್ರತಿ ಬಾರಿನೂ ಕೂಡ ಈ ರೀತಿಯಾಗಿ ಅಲ್ಲಿಯ ಜನ ಈ ಒಂದು ಏನು ಸೀಸನ್ನಲ್ಲಿ ಮಳೆಗಾಲ ಬಂತು, ಹೆಚ್ಚಾಗಿ ಮಳೆ ಆಗ್ತಾ ಇದೆ ಅಂತ ಅಂದರೆ ತುಂಬ ಭಯದಿಂದ ಬದುಕಬೇಕು, ಆ ರೀತಿಯಾದಂಥ ಸಿಚುವೇಶನ್ ಇದೆ ಕೇರಳದಲ್ಲಿ. ಕೇರಳಂನ ವಯನಾಡಿನಲ್ಲಿ ಆಗಿರುವಂಥದ್ದು. ಅಲ್ಲಿ ಜನ ಓಡಾಟವನ್ನ ನಡೆಸಿದ್ರು, ಗಮನಿಸ್ತಾ ಇದೀವಿ ಜನ ಹೇಗೆ ಓಡಿ ಬರ್ತಾ ಇದ್ದಾರೆ ಅಂತ ಆ ದೃಶ್ಯದಲ್ಲಿ ನಾವು. ನಿಜವಾಗ್ಲೂ ಆದಂತ ದೃಶ್ಯ ರೀ ಇದು. ಹೀಗೆ ದಿಢೀರಂತ ಇದ್ದಕ್ಕಿದ್ದಂತೆ ಭೂಮಿ ಈ ರೀತಿಯಾಗಿ ಕುಸಿತು ಅಂತ ಅಂದ್ರೆ, ಗುಡ್ಡಗಾಡುಗಳು ಈ ರೀತಿಯಾಗಿ ಕುಸಿದು ಬಂತು ಅಂತ ಅಂದ್ರೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ? ಎಷ್ಟು ಪ್ರಾಣ ಹೋಗುತ್ತೋ ಎಷ್ಟು ಪ್ರಾಣ ಉಳಿಯುತ್ತೋ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಸಾಧ್ಯ ಅದು. ಈಗಿನ ಸಿಚುವೇಶನ್ ಆ ರೀತಿಯಾಗಿದೆ, ಪ್ರಕೃತಿಯ ವಿಕೋಪ ಈ ರೀತಿಯಾಗಿದೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಅಂದ್ರೆ ಮನುಷ್ಯ ಮಾಡುವಂತಹ ಕೆಲಸಗಳೇ ಇದಕ್ಕೆ ಕಾರಣ.
ಯಾಕೆ ಭೂಕುಸಿತ ಆಗುತ್ತೆ, ಯಾಕೆ ಈ ಅಕಾಲಿಕ ಮಳೆ ಆಗುವಂಥದ್ದು, ಅಥವಾ ಇತ್ತೀಚೆಗೆ ನಾವು ಮಳೆ ಆಯಿತು, ಆಲೆಕಲ್ಲು ಮಳೆ ಹೆಚ್ಚಿನ ಮಟ್ಟಿಗೆ ಆಯಿತು ಅಂತ ಗಮನಿಸಿದ್ವಿ, ಅದಾಗಿರ್ಬೋದು, ಈ ಬಿರುಗಾಳಿ ಸಹಿತ ಮಳೆ ಆಗುವಂಥದ್ದಾಗಿರ್ಬೋದು, ಈ ಪ್ರಕೃತಿಯ ವಿಕೋಪ ಎಲ್ಲ ಆಗ್ತಾ ಇರುವಂಥದ್ದು ಯಾವ ಕಾರಣಕ್ಕೆ? ಮನುಷ್ಯ ಮಾಡುವಂಥ ಅನಾಚಾರಗಳಿಂದ, ಮನುಷ್ಯ ಮಾಡುವಂಥ ಕೆಲಸಗಳಿಂದ ಇದೆಲ್ಲವೂ ಕೂಡ ಈ ರೀತಿಯಾಗಿ ಪ್ರಕೃತಿ ವಾಪಸ್ ತಿರುಗಿ ಕೊಡ್ತಾ ಇದೆ ಮನುಷ್ಯನಿಗೆ. ನೀವು ಪ್ರಕೃತಿಯ ಮೇಲೆ ಮಾಡ್ತೀಯಲ್ವಾ, ಈಗ ನಾನು ವಾಪಸ್ ತಿರುಗಿ ಕೊಡ್ತೀನಿ, ಅದನ್ನು ಸಹಿಸ್ಕೊ ಅನ್ನುತ್ತೆ. ಆ ರೀತಿಯಾದಂಥ ಸಿಚುವೇಶನ್. ಯಾಕೆ ಇದ್ದಕ್ಕಿದ್ದಂಗೆ ಪ್ರವಾಹ ಭೀತಿ ಆಗುತ್ತೆ, ಯಾಕೆ ಇದ್ದಕ್ಕಿದ್ದಂಗೆ ಇಡೀ ಒಂದು ಮನೆಗೆ ನೀರು ನುಗ್ಗುವಂಥದ್ದು, ಈ ರೀತಿಯ ಗುಡ್ಡಗಾಡುಗಳು ಕುಸಿಯುವಂಥದ್ದು ಯಾಕಾಗುತ್ತೆ? ಮನುಷ್ಯ ಆ ಪ್ರಕೃತಿಯ ಮೇಲೆ ಮಾಡ್ತಾ ಇದ್ದಂಥ ಅನಾಚಾರಗಳಿಂದ. ಇಂಥದ್ನೆಲ್ಲ ನಾವು ಸಹಿಸ್ಕೊಳ್ಳೋಕ್ಕಾಗುತ್ತಾ? ಪ್ರಕೃತಿ ಒಂದು ತಿರುಗಿಸ್ಕೊಡ್ತು ಅಂದರೆ ಇದನ್ನು ನಾವು ಸಹಿಸ್ಕೊಳ್ಳೋದಕ್ಕಾಗುತ್ತೆ? ನಿಜಕ್ಕೂ ಇಲ್ಲ. ಇದ್ದಕ್ಕಿದ್ದಂತೆ ನೋಡಿ, ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿರ್ತೀವಿ ನಾವು ಈ ಥರದ ದೃಶ್ಯವನ್ನ, ಇವು ಹಿಂಗೂ ಆಗುತ್ತೇನೋ ಕಾಲ್ಪನಿಕ ದೃಶ್ಯಗಳು ಅಂತ. ಬಟ್ ಇದು ಕಾಲ್ಪನಿಕ ಅಲ್ಲ, ನೈಜ ಘಟನೆ ಇದು ನಡೆದಿರುವಂಥದ್ದು. ಬೆಳಿಗ್ಗೆಯಿಂದನೂ ಕೂಡ ಏನಿದು 11:15 ಸುಮಾರಿಗೆ ಆದಂಥ ಒಂದು ಈ ಘಟನೆ ಏನಿದೆಯಲ್ಲ, ಬೆಳಗ್ಗಿಂದನೂ ಕೂಡ ವೈರಲ್ ಆಗ್ತಾ ಇದೆ, ಜನ ಇದನ್ನು ನೋಡ್ತಾ ಇದ್ದಾರೆ. ಇವತ್ತು ಕೇರಳದಲ್ಲಾಗಿರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಯಾವುದೇ ಕಡೆ ಆಗಬಹುದು. ಯಾಕಂದರೆ ಅಲ್ಲಿ ನಡೀತಾ ಇದ್ದಂಥ ಪ್ರಕೃತಿಯ ಮೇಲೆ ನಡೀತಾ ಇದ್ದಂಥ ಅನಾಚಾರಗಳು, ಮನುಷ್ಯ ಮಾಡ್ತಾ ಇದ್ದಂಥ ಕೃತ್ಯಗಳು ಇದಕ್ಕೆ ಕಾರಣ ಆಗುತ್ತೆ. ಡೆವಲಪ್ಮೆಂಟ್ ಓಕೆ, ಡೆವಲಪ್ಮೆಂಟ್ ಇರಬೇಕು. ಡೆವಲಪ್ಮೆಂಟ್ ಜೊತೆಗೆ ಅಲ್ಲಿ ನಾವು ಎಷ್ಟು ನಾಶ ಮಾಡ್ತಾ ಇದ್ದೀವಿ ನೇಚರನ್ನು ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಈಗ ಬೆಂಗಳೂರು ಸಿಟಿ ಅಂತಲೇ ತೆಗೆದುಕೊಂಡಾಗ, ಬೆಂಗಳೂರು ಸಿಟಿಯಲ್ಲಿ ಆಯ್ತಪ್ಪ ಏನೋ ಒಂದು ಟನಲ್ ನಿರ್ಮಾಣ ಮಾಡುವಂಥದ್ದು, ಅಥವಾ ಏನೋ ಬಿಲ್ಡಿಂಗ್ಗಳ ದೊಡ್ಡ ಬಿಲ್ಡಿಂಗ್ಗಳು ಉದ್ಭವ ಆಗಿ ನಿಲ್ಲುತ್ತೆ, ದೊಡ್ಡ ಕಂಪ್ನಿಗಳು, IT-BT ಕಂಪ್ನಿಗಳಿರುತ್ತೆ. ಓಕೆ, IT-BT ಕಂಪ್ನಿಗಳು ಹೇಗೆ ನಿರ್ಮಾಣ ಆಯಿತು? ಅಲ್ಲಿ ಏನಿತ್ತು ಮುಂಚೆ? ಎಷ್ಟು ಕೆರೆಗಳಿತ್ತು? ಬೆಂಗಳೂರಿನಲ್ಲಿದ್ದಂಥ ಕೆರೆಗಳು ಎಲ್ಲಿದ್ದಾವೆ ಈಗ? ಎಷ್ಟಿದ್ದಾವೆ? ಸಿಟಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಪ್ಕೊಳ್ಳೋಣ. ಬಟ್ ಅಲ್ಲಿ ಏನು ನಾಶ ಆಗ್ತಾ ಇದೆ? ಈಗ ಮಳೆ ಆಯಿತು ಅಂತ ಅಂದರೆ ನೀರು ಹೋಗೋಕ್ಕೆ ಜಾಗನೇ ಇರೋದಿಲ್ಲ, ಹಾಗಾಗಿ ಎಲ್ಲ ರೋಡಲ್ಲೇ ನಿಂತ್ಕೊಳ್ಳುತ್ತೆ. ಈಗ ಜನಜೀವನ ಅಸ್ತವ್ಯಸ್ತ, ಆ ಮನೆಯಲ್ಲಿ ನೀರು ನುಗ್ತು, ಆ ಅಪಾರ್ಟ್ಮೆಂಟಲ್ಲಿ ನೀರು ನುಗ್ತು, ಈ ರೀತಿಯಾಗಿ. ಈಗ ಅದೇ ರೀತಿಯಾಗಿ ಕೇರಳದಲ್ಲೂ ನೋಡಿ, ಕಳೆದ ಬಾರಿ ಕೂಡ ಒಂದು ಭೀಕರತೆ ಎಷ್ಟು ಮಟ್ಟಿಗೆ ಆಗಿತ್ತು ಗಮನಿಸಿದ್ವಿ ನಾವು. ಎಷ್ಟು ಪ್ರಾಣಗಳನ್ನ ಕಳೆದುಕೊಂಡ್ರು ಜನ, ಅದನ್ನು ಕೂಡ ಗಮನಿಸಿದ್ವಿ. ಬಟ್ ಈಗ ಭೂಕುಸಿತ ಆಗ್ತಾ ಇದೆ. ಕೇರಳದ ಸ್ಥಿತಿ ಆಗಿರ್ಬೋದು, ಇನ್ನು ಹಲವಾರು ಸ್ಥಿತಿಗಳನ್ನು ನಾವು ಹಲವಾರು ಏನು ಕಡೆಗಳೇ ಆದಂಥ, ಈಗ ಮುಂಬೈ ನಗರಿಯಲ್ಲೂ ಕೂಡ ಗಮನಿಸಿದ್ವಿ, ಚೀನಾದಲ್ಲಿ ಒಂದು ದೃಶ್ಯವನ್ನು ಗಮನಿಸಿದ್ವಿ. ಎಲ್ಲ ಕಡೆ ಆಗ್ತಾ ಇದೆ. ಬಟ್ ಪ್ರಾಣಾಪಾಯಗಳಾಗ್ತಾ ಇದ್ದಂಥದ್ದು ಕಡಿಮೆ. ಬಟ್ ಈ ರೀತಿಯಾದಂಥ ಸಿಚುವೇಶನ್ಸ್ಗಳು ತುಂಬಾ ಎದುರಿಸ್ತಾ ಇದ್ದಾರೆ ಜನ. ಪ್ರವಾಹದ ಭೀತಿ, ಮಳೆ ಇಲ್ಲ, ಮಳೆ ಆಯಿತು ಅಂತ ಅಂದಾಗ ಈ ಸಿಚುವೇಶನ್ನು ಈ ರೀತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಮಟ್ಟಿಗೆ ಭೀಕರತೆ ತಡೆದುಕೊಳ್ಳುತ್ತೋ ಹೇಳೋದಕ್ಕೆ ಅಸಾಧ್ಯ. ಬಟ್ ಸದ್ಯ ಮನುಷ್ಯ ಈಗ ಎಚ್ಚೆತ್ಕೊಳ್ಬೇಕು. ಏನು ಮಾಡಬೇಕು, ಏನು ಮಾಡಬಾರ್ದು, ಎಷ್ಟರ ಮಟ್ಟಿಗೆ ನೋಡಿ. ಈಗ ನಾವು ದೃಶ್ಯಾವಳಿಗಳಲ್ಲಿ ಏನು ಗಮನಿಸ್ತಾ ಇದ್ವಿ, ಅಲ್ಲಿ ಆ ಒಂದು ಕೆಸರು ಬರೋಕ್ಕಿಂತ ಮುಂಚೆ, ಭೂಕುಸಿತ ಆಗೋಕ್ಕಿಂತ ಮುಂಚೆ ಆ ರೀತಿಯಾಗಿ ಇತ್ತು, ಆ ರೋಡ್ ಆ ರೀತಿಯಾಗಿತ್ತು. ಅಲ್ಲಿ ವೆಹಿಕಲ್ ಹೋಗ್ತಾ ಇದೆ, ದೊಡ್ಡ ಹೆವಿ ವೆಹಿಕಲ್ ಅಲ್ಲಿ ಹೋಗ್ತಾ ಇದೆ ಮುಂಚೆ ಈ ರೀತಿಯಾದಂತಿದ್ದಂಥ ರೋಡ್ ಅದು. ಬಟ್ ದಿಢೀರಂತ ಅಷ್ಟು ದೊಡ್ಡ ಮಟ್ಟದ ಕೆಸರು ಹೇಗೆ ಬರುತ್ತೆ ಅಲ್ಲಿ ಅಂತ ನೋಡಿದ್ರೆ, ಭೂಕುಸಿತ ಆಗುತ್ತೆ, ದಿಢೀರಂತ ಆಗುತ್ತೆ, ಕ್ಷಣಾರ್ಧದಲ್ಲಿ ಆಗುವಂಥದ್ದು. ಒಂದು ನಿಮಿಷನೂ ತೆಗೆದುಕೊಳ್ಳೋದಿಲ್ಲ ಅಲ್ಲಿ ನೋಡಿ, ದಿಢೀರಂತ ಆ ರೀತಿಯಾಗಿ ಆಗುತ್ತೆ. ಎಷ್ಟು ಜನ ಎಲ್ಲ ಓಡಿ ಹೋಗ್ತಾ ಇದ್ದಾರೆ ನೋಡಿ. ಈಗ ನಾವು ಯಾವುದೋ ಓಸಿಯನ್ ಸಮುದ್ರದಲ್ಲಿ ನಿಂತ್ಕೊಂಡಾಗ ಯಾವ ರೀತಿಯಾಗಿ ಅಲೆಗಳು ಬರುತ್ತೆ ನೋಡ್ತಾ ಇರ್ತೀವಿ, ಆ ರೀತಿಯಾಗಿ ದಿಢೀರಂತ ಬರುತ್ತೆ, ಕ್ಷಣಾರ್ಧದಲ್ಲಿ ಆಗುತ್ತೆ ಈ ಒಂದು ಅವಘಡ. ಅಲ್ಲಿ ಹೆವಿ ವೆಹಿಕಲ್ ಎಲ್ಲಿತ್ತು, ಅದು ವೆಹಿಕಲ್ಲು ಅಷ್ಟು ದೂರದಲ್ಲಿದ್ದಂಥ ಗಾಡಿ ದಿಢೀರಂತ ಹಿಂಗೆ ಬರುತ್ತೆ. ಅಲ್ಲಿ ಎಷ್ಟೋ ಜನ ಓಡಾಟವನ್ನು ನಡೆಸಿದ್ರು, ಜನನೂ ಕೂಡ ಇದ್ರು. ಎಲ್ಲರ ಸ್ಥಿತಿಗತಿಗಳು ಯಾವ ರೀತಿಯಾಗಿದೆ ಎಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ, ಸದ್ಯದ ಸ್ಥಿತಿಗತಿಗಳು. ಬಟ್ ಕೇರಳದಲ್ಲಿ ಆದಂಥ ಈ ಒಂದು ದೃಶ್ಯ ಏನಿದೆಯಲ್ಲ, ನಿಜಕ್ಕೂ ಎಲ್ಲಿ ಏನಾಗ್ಬಿಡುತ್ತೋ ಅನ್ನುವಂಥ ಭಯವನ್ನು ಜನರಲ್ಲಿ ಹುಟ್ಟಿ ಹಾಕಿದೆ.